ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಹಾಕುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತದೆ. ಸ್ನೇಹಿತರೆ, ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದೀರಾ ಸೆಕೆಂಡ್ PUC ರಿಸಲ್ಟ್ಗೋಸ್ಕರ. ಈಗಾಗಲೇ ಎಕ್ಸಾಮಿನೇಷನ್ನ ಬರೆದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದರ ಒಂದು ರಿಸಲ್ಟು ಭಾಳಷ್ಟು ಕಡೆ 5ನೇ ತಾರೀಕು ಬರುತ್ತದೆ ಅಂತೇಳಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಇಂತಿಷ್ಟು ಡೇಟ್ ಒಳಗೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಎಕ್ಸಾಮನ್ನು ಬರೆದು ನೀವು 10 ಡೇಸ್ ಮೇಲೆ ಆಗ್ತಾನೆ ಬಂತಲ್ವಾ? ಸೊ ಏನಂತ ಅಂದರೆ ಈ ರಿಸಲ್ಟು ಸಲ ಎಷ್ಟನೇ ತಾರೀಕು ಬಂದಿತ್ತು ಅಂದರೆ 2024 ಏಪ್ರಿಲ್ 10 ರಿಸಲ್ಟ್ ಬಂದಿತ್ತು. ಏಪ್ರಿಲ್ 10 ಬಂದಿತ್ತಲ್ವಾ? ಅಲ್ಲಿಗೆ ಏಪ್ರಿಲ್ 2nd ವೀಕ್ ಅಂತೇಳಿ ನಾವು ಕರಿತೀವಿ. ಏಪ್ರಿಲ್ 2nd ವೀಕು ಸರಿ ಬಂದಿತ್ತು. ಈ ಸರಿನೂ ಕೂಡ ಏಪ್ರಿಲ್ 2nd ವೀಕೆ ಬರುವಂತಹ ಚಾನ್ಸಸ್ ಇದೆ. ನಿಮಗೆ ಒಂದು ದಿನ ಬಿಫೋರ್ ಏನಿದೆ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ, ನಾಳೆ ರಿಸಲ್ಟ್ ಬರ್ತದೆ ಅಂತೇಳಿ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿ ಬರ್ತದೆ. ಸೊ ನಿಮಗೆಲ್ಲರಿಗೂ ಆವಾಗ ನಿಮಗೆ ಗೊತ್ತಾಗುತ್ತೆ ನಾಳೆ ರಿಸಲ್ಟ್ ಬರ್ತದೆ ಅಂತ ಹೇಳಿ, ಓಕೆನಾ? ಸೊ ಏನೇ ಒಂದು ಅಪ್ಡೇಟ್ಸ್ ಬಂದರೂ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಸೊ 5ನೇ ತಾರೀಕು ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ನಿಮಗೆ 5ನೇ ತಾರೀಕು ರಿಸಲ್ಟ್ ಬರೋದಾದರೆ ನಾಳೆ 4ನೇ ತಾರೀಕು ಗೊತ್ತಾಗಬೇಕು 5ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತೇಳಿ ಮಾಹಿತಿಯನ್ನು ನೀಡ್ತಾರೆ, ಓಕೆನಾ? ಸೊ ಆದ್ದರಿಂದ ಮೇ ಬಿ ಸ್ನೇಹಿತರೆ 10ನೇ ತಾರೀಕು ಒಳಗೆ ಅಥವಾ 10ನೇ ತಾರೀಕು ನಿಮ್ಮ ಒಂದು ಸೆಕೆಂಡ್ PUC ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಯಾಕಂದರೆ 3 ಎಕ್ಸಾಮಿನೇಷನ್ ನಡೆಸಬೇಕಲ್ವಾ? ಇದು ಮೊದಲನೇ ಎಕ್ಸಾಮಿನೇಷನ್ನ ರಿಸಲ್ಟ್ನ ಬೇಗ ಕೊಡಬೇಕು. ಅದಾದ ಮೇಲೆ ಇನ್ನು 2 ಎಕ್ಸಾಮ್ ನಡೆಸ್ತಾರೆ, ಓಕೆನಾ? ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.